ನಮ್ಮ ರಾಜ್ಯದಲ್ಲೂ ಕೇರಳದಂತೆ ಅನಂತ ಪದ್ಮನಾಭನ ದೇಗುಲ ಇದೆ. ಅಲ್ಲಿಯೂ ಲೆಕ್ಕವಿಲ್ಲದಷ್ಟು ಸಂಪತ್ತಿದೆ. 7 ಕೋಣೆಗಳಲ್ಲಿ ಚಿನ್ನ, ಬೆಳ್ಳಿ, ಮುತ್ತು ರತ್ನ, ವಜ್ರ, ವೈಢೂರ್ಯ ಇದೆ. ಇದೆಲ್ಲವನ್ನ ಜನ ಮುಗಿಬಿದ್ದು ನೋಡ್ತಿದ್ದಾರೆ. ಬನ್ನಿ ನಿಮಗೂ ತೋರಿಸ್ತೀವಿ. ಇದೇ ಹೊತ್ತಿನ ವಿಶೇಷ ಡೂಪ್ಲಿಕೇಟ್ ಪದ್ಮನಾಭ. ನಾನು ಶ್ವೇತಾ. ಕೇರಳದ ಅನಂತ ಪದ್ಮನಾಭ ಸ್ವಾಮಿ ಸಂಪತ್ತಿನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದರೆ ನಮ್ಮ ರಾಜ್ಯದಲ್ಲೂ ಅಂಥದ್ದೇ ಒಂದು ದೇವಾಲಯ ಇದೆ. ಆಶ್ಚರ್ಯ ಬೇಡ, ತಲೆ ಕೆಡಿಸ್ಕೊಳ್ಳೋದಂತೂ ಬೇಡವೇ ಬೇಡ. ಸುಮ್ಮನೆ ಈ ರಿಪೋರ್ಟ್ ನೋಡಿ. ಈಗ ನೋಡ್ತಿರೋ ಈ ದೇವಾಲಯ ನಿಜಕ್ಕೂ ಕೇರಳದ ಅನಂತ ಪದ್ಮನಾಭನದ್ದೇ ಅನ್ಸುತ್ತೆ. ಆದರೆ ನಿಜಕ್ಕೂ ಇದು ಕೇರಳದ ದೇಗುಲ ಅಲ್ಲ. ಇವನು ಪಕ್ಕಾ ಡೂಪ್ಲಿಕೇಟ್ ಅನಂತ ಪದ್ಮನಾಭ. ಕೋಲಾರದ ವಿಶ್ವೇಶ್ವರಯ್ಯ ವಿನಾಯಕ ಗೆಳೆಯರ ಬಳಗದ ಹುಡುಗರು ಈ ಅನಂತನ ಸೃಷ್ಟಿಕರ್ತರು. ಕಳೆದ 32 ವರ್ಷಗಳಿಂದ ವಿನಾಯಕ ಗೆಳೆಯರ ಬಳಗ ಹೀಗೆ ವಿಭಿನ್ನವಾಗಿ ಗಣೇಶನ ಹಬ್ಬ ಆಚರಿಸಿಕೊಂಡು ಬರ್ತಾ ಇದೆ. ಪ್ರತಿ ವರ್ಷವೂ ಪ್ರಸಕ್ತ ವಿದ್ಯಮಾನಗಳಿಗೆ ತಕ್ಕಂತೆ ಏನಾದರೂ ವಿಶೇಷ ಮಾಡೋದೇ ಈ ಹುಡುಗರ ಹವ್ಯಾಸ. ಈ ಬಾರಿ ಏನು ಡಿಫರೆಂಟ್ ಆಗಿ ಮಾಡೋದು ಅಂತ ಯೋಚಿಸ್ತಾ ಇದ್ದವರಿಗೆ ಹೊಳೆದದ್ದು ಅನಂತ ಪದ್ಮನಾಭ. ಸರ್ಕಾರಿ ಶಾಲೆಯ ಆವರಣದಲ್ಲಿ ಥೇಟ್ ಕೇರಳದ ಅನಂತ ಪದ್ಮನಾಭನ ದೇವಸ್ಥಾನ ಹೋಲುವಂತೆ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಹದಿನೆಂಟು ಅಡಿ ಉದ್ದದ ಅನಂತ ಪದ್ಮನಾಭನ ಪ್ರತಿಮೆ ಸ್ಥಾಪಿಸಲಾಗಿದೆ. ದೇವಾಲಯದ ನೆಲಮಾಳಿಗೆಯಲ್ಲಿ 7 ಸಂಪತ್ತಿನ ಕೋಣೆಗಳೂ ಇವೆ. ಪ್ರತಿ ಕೋಣೆಯಲ್ಲೂ ಅಪಾರ ಪ್ರಮಾಣದ ನಿಧಿ ಸೃಷ್ಟಿಸಲಾಗಿದೆ. ಕಳೆದ 4-5 ವರ್ಷಗಳಿಂದ ದೇಶದಲ್ಲಿ ನಡೆಯುವ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ನಾವಿಲ್ಲಿ ಗಣೇಶ ಮೂರ್ತಿಗಳನ್ನ ಸ್ಥಾಪನೆ ಬರ್ತಾ ಇದ್ವಿ. ಈ ಬಾರಿ ಏನು ಕೇರಳದ ತಿರುವಂಕೂರಿನಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಸನ್ನಿಧಿಯಲ್ಲಿ ದೊರೆತ 1,00,000 ಕೋಟಿಗೂ ಅಧಿಕ ಸಂಪತ್ತನ್ನು ನಾವೆಲ್ಲ ಹೋಗಿ ನೋಡಲು ಆಗಲ್ಲ. ಅದೇ ರೀತಿ ಯಥಾವತ್ತು ನಾವಿಲ್ಲಿ 18 ಅಡಿಯ ಪದ್ಮನಾಭ ಸ್ವಾಮಿನ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿ ಕೆಳಗಡೆ ಸೀಕ್ರೆಟ್ ರೂಮ್ನಲ್ಲಿ ದೊರೆತಂಥ 1,00,000 ಕೋಟಿ ಮಿಗಿಲುಕ ಅಧಿಕ ಸಂಪತ್ತನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿ ಜನಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಕೇರಳದ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿರುವಂತೆ ಬಿ ಕೋಣೆಯಲ್ಲಿ ನಾಗಸಮುದ್ರಕ್ಕೆಯನ್ನು ಸಹ ನಿರ್ಮಿಸಲಾಗಿದೆ.